ಅಣ್ಣ, ಅಮ್ಮನಿಗೆ ಏನಾಯ್ತು? ಅಮ್ಮ ನಮ್ಮನ್ನು ಬಿಟ್ಟು ಯಾಕೆ ಹೋದ್ಲು? ನೀವು ಕೂಡ ಅಮ್ಮನ ಕೊನೆ ಕ್ಷಣವನ್ನು ನೋಡಲು ನನಗೆ ಅವಕಾಶ ಕೊಡಲಿಲ್ಲ. ನನ್ನ ಸಲುವಾಗಿ ಕಾಯದೆ ಯಾಕೆ ಈ ರೀತಿ ಅಮ್ಮನನ್ನು ಕರೆದುಕೊಂಡು ಬಂದ್ರಿ ಎಂದು ಕೊನೆ ಕ್ಷಣದಲ್ಲಿ ಸ್ಮಶಾನದಲ್ಲಿ ಬಂದು ಅಣ್ಣನಲ್ಲಿ ಪ್ರಶ್ನೆಯನ್ನು ಕೇಳುತ್ತಿದ್ದಳು ತಂಗಿ ಗೀತಾ. ಆಗ ಅವಳ ಅಣ್ಣ ಹೇಳಿದ, ಇಷ್ಟೊತ್ತಿನವರೆಗೂ ನಿನಗಾಗಿ ಕಾಯುತ್ತಿದ್ದೆವು. ಸಾಯಂಕಾಲವಾಗ್ತಿದೆ, ಇನ್ನು ಲೇಟ್ ಆದರೆ ಮತ್ತೆ ನಾಳೆಯವರೆಗೂ ಕಾಯಬೇಕಲ್ವಾ? ಅದಕ್ಕೆ ಅಮ್ಮನನ್ನು ಕರೆದುಕೊಂಡು ಬಂದೆವು ಎನ್ನುತ್ತಿರುವಾಗ ಅಳುತ್ತಿರುವ ಗೀತಾ, ಅದೇನಣ್ಣ ಈ ರೀತಿ ಮಾತನಾಡ್ತಿದ್ಯಾ? ದಾರಿಯಲ್ಲಿ ನಮ್ಮ ಕಾರು ಕೆಟ್ಟೋಯ್ತು, ಅದಕ್ಕಾಗಿ ಇಷ್ಟು ಲೇಟ್ ಆಯಿತು. ಸತ್ತಿರೋದು ನಮ್ಮ ತಾಯಿ. ನಾಳೆಯವರೆಗೂ ಕಾದ್ರೆ ಏನಾಗ್ತಿತ್ತು? ನಾನು ಕೊನೆಯದಾಗಿ ಅವಳನ್ನು ನೋಡದೆ ನೀವು ಅವಳನ್ನು ಸಂಸ್ಕಾರ ಮಾಡಲು ಹೇಗೆ ನಿರ್ಧಾರ ಮಾಡಿದ್ರಿ ಎಂದು ತಾಯಿಯನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು ಗೀತಾ. ಗೀತಾಳಿಗೆ ತನ್ನ ತಾಯಿಯನ್ನು ನೋಡುತ್ತಲೇ ತನ್ನ ಜೀವನವೆಲ್ಲ ಮುಗಿದು ಹೋಯ್ತೇನೋ ಅನ್ನುವಂತಾಯಿತು. ಯಾಕಂದ್ರೆ ಈ ಪ್ರಪಂಚದಲ್ಲಿ ತನ್ನ ತಾಯಿಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅವಳಿಗೆ. ಹೀಗೆ ಗೀತಾ ಅಳುತ್ತಿರುವಾಗ ತನ್ನ ತಾಯಿಯ ಸೆರಗಿನಲ್ಲಿ ಒಂದು ಗಂಟು ಕಟ್ಟಿರುವುದನ್ನು ನೋಡಿದಳು. ಮೆಲ್ಲಗೆ ಆ ಗಂಟನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಒಂದು ಪತ್ರವಿತ್ತು. ಅದನ್ನು ನೋಡಿದ ತಕ್ಷಣ ಗೀತಾ ಶಾಕ್ ಆದಳು. ಯಾಕಂದ್ರೆ ಆ ಗಂಟನ್ನು ಬಿಚ್ಚುವಾಗ ಅದರಲ್ಲಿ ಕಂಡ ದೃಶ್ಯವನ್ನು ನೋಡಿ ಅವಳಿಗೆ ತಲೆ ತಿರುಗಿದಂತಾಯಿತು. ನಿಧಾನವಾಗಿ ತಾಯಿಯ ಶರೀರವನ್ನೆಲ್ಲ ತುಂಬಾ ಜಾಗ್ರತೆಯಿಂದ ಸೂಕ್ಷ್ಮವಾಗಿ ನೋಡತೊಡಗಿದಳು. ಯಾರಿಗೂ ಗೊತ್ತಾಗದಂತೆ ಆ ಪತ್ರವನ್ನು ಓಪನ್ ಮಾಡಿ ಓದತೊಡಗಿದಳು. ಶಾರದಮ್ಮನವರು ತನ್ನ ಮಗ ಹಾಗೂ ಸೊಸೆಯ ಜೊತೆ ತುಂಬಾ ದಿನಗಳಿಂದ ಇದ್ದರು. ಇದಕ್ಕಿಂತ ಮೊದಲು ಮಗ ಸೊಸೆ ಉದ್ಯೋಗಕ್ಕಾಗಿ ಸಿಟಿಯಲ್ಲಿದ್ದರು. ಶಾರದಮ್ಮ ಹಾಗೂ ಅವರ ಗಂಡ ಹಳ್ಳಿಯಲ್ಲಿದ್ದರು. ಶಾರದಮ್ಮ ತಮ್ಮ ಗಂಡ ಇರುವವರೆಗೂ ಹಳ್ಳಿಯಲ್ಲಿ ತುಂಬಾ ಸಂತೋಷದಿಂದ ಇದ್ರು. ಮಗ ಗ್ರಾಜುಯೇಷನ್ ಮುಗಿದ ತಕ್ಷಣ ಒಂದು MNC ಕಂಪನಿಯಲ್ಲಿ ಕೆಲಸಕ್ಕೆಂದು ಸಿಟಿಯಲ್ಲಿ ಇರತೊಡಗಿದ. ನಂತರ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿಲ್ಪಾ ಎನ್ನುವ ಹುಡುಗಿಯ ಜೊತೆ ಪ್ರೀತಿಸಿ ಮನೆಯವರನ್ನೆಲ್ಲ ಒಪ್ಪಿಸಿ ಅವಳ ಜೊತೆ ಮದುವೆಯಾದ. ಆದ್ರೆ ತಂದೆ ತಾಯಿಗೆ ತಮ್ಮ ಕುಲದಲ್ಲಿ ಒಂದು ಹೆಣ್ಣನ್ನು ನೋಡಿ ಮಗನಿಗೆ ಮದುವೆ ಮಾಡಬೇಕೆಂದು ಆಸೆ ಇತ್ತು. ಆದ್ರೆ ಮಗನ ಹಠದಿಂದ ತಂದೆ ತಾಯಿ ಏನೂ ಮಾಡಲಾಗದೆ ಅವನು ಪ್ರೀತಿಸಿದ ಹುಡುಗಿಯ ಜೊತೆ ಮದುವೆ ಮಾಡಿದ್ರು. ಮಗನ ಮದುವೆಯಾದ ನಂತರ ಗಂಡ ಹೆಂಡತಿ ಇಬ್ಬರು ಸಿಟಿಯಲ್ಲಿ ವಾಸಿಸತೊಡಗಿದರು. ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ದಿನ ವೆಂಕಟೇಶ್ ಅವರಿಗೆ ಎದೆನೋವು ಕಾಣಿಸಿಕೊಂಡು ಹಾಸ್ಪಿಟಲ್ಗೆ ಸೇರಿಸಲಾಯಿತು. ಆಗ ಡಾಕ್ಟರ್ ಅವರ ಹೃದಯದಲ್ಲಿ ಹೋಲ್ ಆಗಿದೆ, ಅವರು 3 ತಿಂಗಳಿಗಿಂತ ಜಾಸ್ತಿ ಬದುಕುವುದಿಲ್ಲ ಅಂತ ಹೇಳಿದ್ರು. ವೆಂಕಟೇಶ್ ಅವರಿಗೆ ಒಂದು ಹೆದರಿಕೆ ಇತ್ತು. ಅವರ ಮಗಳು ಇನ್ನೂ ಓದುತ್ತಿದ್ದಳು. ಮಗಳ ಓದು ಮುಗಿದ ಮೇಲೆ ಅವಳ ಮದುವೆ ಮಾಡಿದ್ರಾಯ್ತು ಎಂದು ಅವರು ಇದುವರೆಗೂ ಮಗಳ ಮದುವೆಯ ಬಗ್ಗೆ ಚಿಂತೆ ಮಾಡಿರಲಿಲ್ಲ. ಆದ್ರೆ ಈಗ ತಮ್ಮ ಅನಾರೋಗ್ಯದಿಂದ ಮಗಳ ಮದುವೆಯನ್ನು ಬೇಗ ಬೇಗ ಮಾಡಬೇಕು ಎಂದು ಅವಸರ ಮಾಡತೊಡಗಿದರು. ಮಗಳನ್ನು ಚೆನ್ನಾಗಿ ಓದಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತೆ ಮಾಡಬೇಕೆಂದು ಅವರು ತುಂಬಾ ಆಸೆ ಪಟ್ಟಿದ್ದರು. ಆದ್ರೆ ಈಗ ಗೀತಾಳನ್ನು ಮದುವೆಗೆ ಬಲವಂತವಾಗಿ ಒಪ್ಪಿಸಬೇಕಾಯಿತು. ತಂದೆಯ ಕಷ್ಟವನ್ನು ನೋಡಲಾಗದೆ ಗೀತಾ ತುಂಬಾ ಕಷ್ಟದಿಂದಲೇ ಮದುವೆಗೆ ಒಪ್ಪಿಕೊಂಡಳು. ಗೀತಾಳಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಜೊತೆ ಸಿಟಿಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮದುವೆಯನ್ನು ಮಾಡಿದ್ರು. ಈಗ ಆ ಮನೆಯಲ್ಲಿ ವೆಂಕಟೇಶ್ ಹಾಗೂ ಶಾರದಮ್ಮ ಇಬ್ಬರೇ ಉಳಿದುಕೊಂಡರು. ಶಾರದಮ್ಮನವರು ವೆಂಕಟೇಶ್ ಅವರನ್ನು ಎಷ್ಟೇ ಜಾಗ್ರತೆಯಿಂದ ಪ್ರೀತಿಯಿಂದ ನೋಡಿಕೊಂಡರೂ ಕೂಡ ಅವರಿಗಿರುವ ರೋಗದಿಂದ ಅವರು ನಿಧಾನವಾಗಿ ಕ್ಷೀಣಿಸುತ್ತಲೇ ಬಂದರು. ಸ್ವಲ್ಪ ದಿನಗಳ ನಂತರ ವೆಂಕಟೇಶ್ ಅವರು ತೀರಿಕೊಂಡರು. ಗಂಡ ಹೋದ ವಿಷಯವನ್ನು ಶಾರದಮ್ಮನವರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಗಂಡ ತೀರಿ ಹೋದ ನೆನಪಿನಲ್ಲೇ ಊಟ ತಿಂಡಿ ಮಾಡದೆ ಯಾರ ಜೊತೆಯೂ ಮಾತನಾಡದೆ ದಿನಪೂರ್ತಿ ಅಳುತ್ತಲೇ ಸಮಯವನ್ನು ಕಳೆಯುತ್ತಿದ್ದರು. ಕ್ರಮೇಣವಾಗಿ ಶಾರದಮ್ಮನವರ ಆರೋಗ್ಯ ಕೂಡ ಕ್ಷೀಣಿಸುತ್ತಾ ಬಂತು. ಹೀಗಿರುವಾಗ ಸಮಾಜದ ಜನರು, ತನ್ನ ಬಂಧುಗಳು, ಸುತ್ತಮುತ್ತಲಿನವರು ಏನೆಂದುಕೊಳ್ಳುತ್ತಾರೋ ಎಂದು ಸೂರಜ್ ತನ್ನ ತಾಯಿಯನ್ನು ತನ್ನ ಮನೆಗೆ ಸಿಟಿಗೆ ಕರೆದುಕೊಂಡು ಹೋದ. ಶಾರದಮ್ಮನವರಿಗೆ ಇಬ್ಬರು ಮೊಮ್ಮಕ್ಕಳಿದ್ದರು. ಅವರು ತುಂಬಾ ಬುದ್ಧಿವಂತರು. ಆದ್ರೆ ಅವರಿಗೆ ಯಾವುದೇ ರೀತಿಯ ಸಂಸ್ಕಾರವಿರಲಿಲ್ಲ. ತಾಯಿಗೆ ಸಂಸ್ಕಾರವಿಲ್ಲ, ಇನ್ನು ಮಕ್ಕಳಿಗೆ ಎಲ್ಲಿಂದ ಬರಬೇಕು? ಆ ಮಕ್ಕಳಿಬ್ಬರು ಕೂಡ ತಮ್ಮ ತಾಯಿಯ ಹಾಗೆ ಇದ್ದರು. ಅವರು ತಮ್ಮ ಪ್ರಪಂಚದಲ್ಲಿ ತಾವಿದ್ದರು. ಅಜ್ಜಿಯ ಜೊತೆ ಎಂದಿಗೂ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಕನಿಷ್ಠ ಪಕ್ಷ ಅವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಿರಲಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗಿನಿಂದಲೂ ಶಾರದಮ್ಮನವರನ್ನು ಕಂಡರೆ ಆಗದಂತೆ ಮಾಡಿದ್ದಳು ಸೊಸೆ. ಅದಕ್ಕೆ ಶಾರದಮ್ಮನವರನ್ನು ಕಂಡರೆ ಅವರಿಗೆ ಆಗುತ್ತಿರಲಿಲ್ಲ. ಅವರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿರಲಿಲ್ಲ. ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಆಫೀಸ್ ಕೆಲಸ ಮಾಡಿಕೊಂಡು ನನಗೆ ಮನೆಯನ್ನು ಕೂಡ ನಿಭಾಯಿಸಲು ಆಗೋದಿಲ್ಲ ಅಂತ ಯಾವಾಗ್ಲೂ ಸಿಟ್ಟಿನಿಂದಲೇ ಇರುತ್ತಿದ್ದಳು ಶಿಲ್ಪಾ. ಆದ್ರೆ ನಿಜವಾಗ್ಲೂ ಮನೆಯ ಎಲ್ಲಾ ಕೆಲಸಗಳನ್ನು ಶಾರದಮ್ಮನವರೇ ನೋಡಿಕೊಳ್ಳುತ್ತಿದ್ದರು. ತನಗೆ ಕೆಲಸ ಮಾಡಿ ಸ್ಟ್ರೆಸ್ ಆಗುತ್ತದೆ ಎಂದು ಪ್ರತಿ ವಾರ ತನ್ನ ಫ್ರೆಂಡ್ಸ್ ಅನ್ನು ಮನೆಗೆ ಕರೆದು ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಮಾಡುತ್ತಿದ್ದಳು ಶಿಲ್ಪಾ. ಕನಿಷ್ಠ ಪಕ್ಷ ಪಾರ್ಟಿ ಇದ್ದಾಗಲೂ ಕೂಡ ತನ್ನ ಅತ್ತೆಗೆ ಸ್ವಲ್ಪ ಸಹಾಯವನ್ನು ಕೂಡ ಮಾಡುತ್ತಿರಲಿಲ್ಲ. ಆಫೀಸ್ನಿಂದ ಮನೆಗೆ ಬಂದಾಗಿನಿಂದಲೂ ತನ್ನ ತಾಯಿಯ ಜೊತೆ ಫೋನ್ನಲ್ಲಿ ಯಾವಾಗ್ಲೂ ಮಾತನಾಡುತ್ತಿದ್ದಳು. ಶಿಲ್ಪಾಳ ತಾಯಿ ಕೂಡ ಅದೇ ಸಿಟಿಯಲ್ಲಿ ಇದ್ದಿದ್ರಿಂದ ಅವರನ್ನು ಕೂಡ ಪ್ರತಿ ವಾರ ಮನೆಗೆ ಕರೆಸಿ ಅವರ ಜೊತೆ ಹರಟೆ ಹೊಡೆಯುತ್ತಾ ಶಾರದಮ್ಮ ಮಾಡಿರುವ ಊಟ ತಿಂಡಿ ಮಾಡುತ್ತಾ ಸಮಯ ಕಳೆಯುತ್ತಿದ್ದರು. ಶಾರದಮ್ಮ ಮಗನ ಮನೆಗೆ ಬಂದಾಗಿನಿಂದ ತುಂಬಾ ಒಂಟಿಯಾಗಿದ್ದರು.
ಅವರು ತಮ್ಮ ಹಳ್ಳಿಯಲ್ಲಿದ್ದಾಗ ಒಮ್ಮೆಯೂ ಒಂಟಿಯಾಗಿದ್ದೇನೆ ಎಂದು ಅವರಿಗೆ ಅನ್ನಿಸುತ್ತಿರಲಿಲ್ಲ. ಆದರೆ ಇಲ್ಲಿ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಇದ್ದರೂ ಜೀವನ ಒಂಟಿಯಾಗಿ ಅನ್ನಿಸ್ತಿತ್ತು. ಯಾರೂ ತನ್ನ ಖುಷಿಯನ್ನು ಕಿತ್ತುಕೊಂಡಿದ್ದಾರೇನೋ ಅನ್ನಿಸ್ತಿತ್ತು. ಬಂದವರ ಮುಂದೆಲ್ಲ ಅತ್ತೆಯನ್ನು ಅವಮಾನ ಮಾಡಲು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ ಶಿಲ್ಪ. ಒಂದು ದಿನ ಶಾರದಮ್ಮ ಕೆಲಸದಲ್ಲಿದ್ದಾಗ ಮಗಳು ಗೀತಾಳಿಂದ ಫೋನ್ ಬಂತು. ಶಾರದಮ್ಮ ಮಗಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದರೆ ಶಿಲ್ಪಾಳ ಮುಖ ಕೆಂಡಾಮಂಡಲವಾಗಿತ್ತು. ಸಿಟ್ಟಿನಿಂದ ಅಡುಗೆ ಮನೆಗೆ ಹೋಗಿ ಸೂರಜ್ಗೋಸ್ಕರ ಅಡುಗೆ ಮಾಡತೊಡಗಿದಳು. ನಂತರ ಅಡುಗೆ ಮನೆಗೆ ಬಂದ ಶಾರದಮ್ಮ, ಶಿಲ್ಪ, ಏನ್ ಮಾಡ್ತಿದ್ಯಾ? ಅಡುಗೆ ಮಾಡ್ತಿದ್ಯಾ? ನಿನ್ಗೆ ಅಡುಗೆ ಮಾಡಲು ಬರುತ್ತಾ ಎಂದು ಕೇಳಿದಾಗ, ಹೌದು, ನನ್ಗೆ ಅಡುಗೆ ಮಾಡಲು ಬರುವುದಿಲ್ಲ, ನಿಮ್ಗೆ ಮಾತ್ರ ಬರುತ್ತದೆ ಎಂದು ಶಾರದಮ್ಮನ ಮೇಲೆ ಜಗಳವಾಡತೊಡಗಿದಳು. ಶಿಲ್ಪ ತನ್ನ ತಾಯಿಯ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು. ಆದ್ರೆ ಶಾರದಮ್ಮ ಅವರ ಮಗಳ ಜೊತೆ 5 ನಿಮಿಷಕ್ಕೆ ಮಾತನಾಡಿದ್ರೂ ಕೂಡ ಸಹಿಸುತ್ತಿರಲಿಲ್ಲ ಶಿಲ್ಪ ಶಾರದಮ್ಮನವರ ಜೊತೆ ಎಷ್ಟೇ ಕೂಗಾಡಿದರೂ ಜಗಳವಾಡಿದರೂ ಅವರು ಮಾತ್ರ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ತನ್ನ ಸಲುವಾಗಿ ಮಗ ಹಾಗೂ ಸೊಸೆಯ ನಡುವೆ ಜಗಳ ಬರಬಾರ್ದು, ಆ ಮನೆಯಲ್ಲಿ ತನ್ನಿಂದಾಗಿ ನೆಮ್ಮದಿ ಹಾಳಾಗಬಾರ್ದೆಂದು ಶಾರದಮ್ಮ ಯಾವಾಗ್ಲೂ ಮೌನವಾಗಿ ಇರುತ್ತಿದ್ದರು. ಒಂದು ದಿನ ಶಾರದಮ್ಮ ಕೆಲಸವನ್ನೆಲ್ಲ ಮುಗಿಸಿ ತನ್ನ ರೂಮಿಗೆ ಹೋಗುತ್ತಿರುವಾಗ ಸೊಸೆ ಮಗನ ಜೊತೆ ಜಗಳವಾಡುತ್ತಿರುವುದನ್ನು ಕೇಳಿದರು. ನಿಮ್ಮ ತಾಯಿ ಈ ಮನೆಯಲ್ಲಿ ಇದ್ರೂ ಒಂದೇ, ಇಲ್ದಿದ್ರೂ ಒಂದೇ. ಮನೆಯಲ್ಲಿ ಯಾವ ಕೆಲಸವನ್ನು ಮಾಡೋದಿಲ್ಲ, ಮಕ್ಕಳನ್ನು ನೋಡಿಕೊಳ್ಳೋದಿಲ್ಲ. ನಾನು ಆಫೀಸ್ ಕೆಲಸವನ್ನು ಮಾಡ್ಲಾ ಇಲ್ಲ ಮನೆ ಕೆಲಸವನ್ನು ಮಾಡ್ಲಾ? ಅವರು ಅತ್ತೆ ಎನ್ನುವ ಗರ್ವದಿಂದ ನನ್ನ ಮೇಲೆ ಹಕ್ಕು ಚಲಾಯಿಸಲು ಬರ್ತಾರೆ. ಅಸಲಿಗೆ ನಾನು ನಿಮ್ಮನ್ನು ಮದುವೆ ಆಗಿರುವುದು ನಿಮ್ಮ ತಾಯಿಗೆ ಇಷ್ಟವಿರಲಿಲ್ಲ. ಅವರು ನಿಮ್ಮನ್ನು ತನ್ನ ಅಣ್ಣನ ಮಗಳೊಂದಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ರಂತೆ. ಅದಕ್ಕೆ ನಾನು ಯಾವಾಗ್ಲೂ ಅಡುಗೆ ಮನೆಗೆ ಹೋದಾಗ ನನ್ನ ಜೊತೆ ಸಿಟ್ಟಿನಿಂದಲೇ ಮಾತನಾಡ್ತಿರ್ತಾರೆ. ನಾನಂದ್ರೆ ಅವರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನ್ಗೆ ಇಷ್ಟವಾದ ಅಡುಗೆಯನ್ನು ಅವರು ಎಂದಿಗೂ ಮಾಡೋದಿಲ್ಲ. ನಾನು ನಿಮಗೋಸ್ಕರ ಏನಾದ್ರೂ ಅಡುಗೆಯನ್ನು ಮಾಡಿದ್ರೆ ಅದಕ್ಕೆ ಏನಾದ್ರೂ ಒಂದು ಕೊಂಕು ಮಾತನಾಡುತ್ತಲೇ ಇರ್ತಾರೆ. ನಾನಂದ್ರೆ ಯಾಕೆ ಅವರಿಗೆ ಇಷ್ಟ ಇಲ್ಲ ಎಂದು ಮೊಸಳೆ ಕಣ್ಣೀರು ಹಾಕುತ್ತಾ ಹೇಳುತ್ತಿದ್ದಳು ಶಿಲ್ಪ. ಮಗ ಸೊಸೆಯ ರೂಮಿನಿಂದ ಸ್ವಲ್ಪ ಜೋರಾಗಿಯೇ ಮಾತುಗಳು ಕೇಳುತ್ತಿದ್ದವು. ರೂಮಿನ ಹೊರಗೆ ನಿಂತು ಶಾರದಮ್ಮ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು. ಆಗ್ಲೇ ಅವರಿಗೆ ಅರ್ಥವಾಗಿ ಹೋಗಿತ್ತು, ಈಗ ನನ್ನ ಮಗ ಹೊರಗೆ ಬಂದು ನನ್ನ ಮೇಲೆ ದಾಳಿ ಮಾಡುತ್ತಾನೆ ಎಂದು. ಸರಿಯಾಗಿ ಅವರು ಅಂದುಕೊಂಡಂತೆ ಆಯಿತು. ಸೂರಜ್ ಹೊರಗೆ ಬರುತ್ತಲೇ, ಅಮ್ಮ, ಪಾಪ ಶಿಲ್ಪ ಹಗಲು ರಾತ್ರಿ ಎನ್ನದೆ ನಿನ್ನ ಸೇವೆಯನ್ನು ಮಾಡ್ತಾಳೆ. ಅವಳು ಇನ್ನು ಏನನ್ನು ಮಾಡಬೇಕು? ಆಫೀಸ್ ಕೆಲಸ, ಮನೆಯ ಕೆಲಸ ಎಲ್ಲವನ್ನು ನಿಭಾಯಿಸ್ತಿದ್ದಾಳೆ. ಹೊರಗಡೆ ತುಂಬಾ ಜನರ ಮನೆಯಲ್ಲಿ ಏನು ನಡೆಯುತ್ತದೆಯೋ ನೀನು ಸ್ವಲ್ಪ ಹೊರಗೆ ಹೋಗಿ ನೋಡು. ಹೊರಗೆ ಬೇರೆ ಮನೆಗಳಲ್ಲಿ ಸೊಸೆಯಂದಿರು ಅತ್ತೆಯ ಜೊತೆ ಎಷ್ಟೆಲ್ಲ ಕೆಲಸವನ್ನು ಮಾಡಿಸಿಕೊಳ್ತಾರೆ ಅನ್ನೋದು ನಿನ್ಗೆ ಗೊತ್ತಿದ್ಯಾ? ಹೋಗಿ ಸ್ವಲ್ಪ ನೋಡು, ನಿನ್ಗೆ ಅರ್ಥವಾಗುತ್ತದೆ. ಅವಳು ಓದಿಕೊಂಡಿದ್ದಾಳೆ, ಆದ್ರೂ ಸಂಸ್ಕಾರಯುತವಾಗಿ ನಿನ್ನ ಸೇವೆಯನ್ನು ಮಾಡುತ್ತಾಳೆ. ನೀನು ಓದಿಕೊಂಡಿದ್ಯಾ, ಏನು ಪ್ರಯೋಜನ? ಸೊಸೆಯನ್ನು ಹೇಗೆ ನೋಡಿಕೊಳ್ಬೇಕು ಎನ್ನುವ ಸಂಸ್ಕಾರ ನಿನ್ಗಿಲ್ಲ. ಅತ್ತೇನು ಅಧಿಕಾರವನ್ನು ಸೊಸೆಯ ಮೇಲೆ ಚಲಾಯಿಸ್ತಿದ್ಯಾ? ನಿನ್ಗೆ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ? ನಿನ್ಗೂ ಕೂಡ ಒಬ್ಬ ಮಗಳಿದ್ದಾಳೆ. ಅವಳ ಜೊತೆ ಅವರ ಅತ್ತೆ ಹೀಗೆ ವರ್ತಿಸಿದ್ರೆ ನೀನು ಸಹಿಸಿಕೊಳ್ತೀಯಾ? ನಿನ್ನ ಸಲುವಾಗಿ ಶಿಲ್ಪ ತುಂಬಾ ನೊಂದುಕೊಳ್ಳುತ್ತಿದ್ದಾಳೆ. ಹೋಗಿ ಅವಳನ್ನು ಕ್ಷಮೆ ಕೇಳು. ಇಲ್ಲದಿದ್ರೆ ಭವಿಷ್ಯದಲ್ಲಿ ನಮ್ಮಿಬ್ಬರ ಮಧ್ಯೆ ಇರುವ ಸಂಬಂಧ ಕೆಟ್ಟು ಹೋಗುತ್ತದೆ. ನಿಜ ಹೇಳ್ಬೇಕಂದ್ರೆ ನಿನ್ನನ್ನು ಅಮ್ಮ ಅಂತ ಕರೆಯಲು ಕೂಡ ನನಗೆ ನಾಚಿಕೆ ಆಗ್ತಿದೆ. ಸಹಿಸಿಕೊಳ್ಳುವುದಕ್ಕೂ ಒಂದು ಮಿತಿ ಇರುತ್ತೆ. ಅಮ್ಮ, ನೀನು ಆ ರೀತಿ ಶಿಲ್ಪಾಳ ಮೇಲೆ ಹದ್ದು ಮೀರಿ ಮಾತನಾಡಿದ್ರೆ ಅವಳು ಎಷ್ಟು ಅಂತ ಸಹಿಸಿಕೊಳ್ಬೇಕು ಅಂತ ಹೇಳಿ ಸೂರಜ್ ಹೊರಟು ಹೋದ. ಸೂರಜ್ ಹೋದ ಮೇಲೆ ಶಿಲ್ಪ ತನ್ನ ಮುಖದ ಮೇಲಿರುವ ಕೂದಲನ್ನು ಸರಿಸಿಕೊಂಡು ಜುಟ್ಟು ಹಾಕುತ್ತಾ ಶಾರದಮ್ಮನವರ ಮುಖವನ್ನು ನೋಡುತ್ತಾ ನಗುತ್ತಾ, ಅತ್ತೆ, ನೀವಂತೂ ತುಂಬಾ ಅಮಾಯಕರು. ಇನ್ನು ನಾನು ಏನೇನು ಮಾಡುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಎಲ್ಲವನ್ನು ನೀವೇ ನೋಡ್ತೀರಾ. ಇನ್ನು ಮುಂದೆ ನಾನು ಏನೇ ಮಾಡಿದ್ರೂ ನೀವು ಬಾಯಿ ಮುಚ್ಕೊಂಡು ಎಲ್ಲವನ್ನು ಸಹಿಸಿಕೊಂಡು ಈ ಮನೆಯಲ್ಲಿ ಇರಬೇಕು. ಇನ್ನು ಮುಂದೆ ನನ್ನ ಬಗ್ಗೆ ನೀವು ಏನು ಹೇಳಿದ್ರೂ ನಿಮ್ಮ ಮಗ ನಂಬೋದಿಲ್ಲ. ಈ ದಿನದಿಂದ ನಾನು ನಿಮಗೆ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ. ನನ್ನ ತಾಯಿ ಕೂಡ ಇನ್ನು ಮುಂದೆ ನನ್ನ ಮನೆಯಲ್ಲಿ ಇರ್ತಾರೆ. ನನ್ನ ತಾಯಿಗೆ ಇಷ್ಟವಾದ ಅಡುಗೆಗಳನ್ನು ಮಾಡಿ ಮನೆಯ ಎಲ್ಲಾ ಕೆಲಸವನ್ನು ನೀವೇ ಮಾಡಬೇಕು. ತಾಯಿ ಮಗಳು ಹಗಲೆಲ್ಲ ಕೆಲಸ ಮಾಡದೆ ಹರಟೆ ಹೊಡೆಯುತ್ತಿದ್ದರು. ಶಾರದಮ್ಮ ಮನೆಯ ಎಲ್ಲಾ ಕೆಲಸಗಳನ್ನು ಒಬ್ಬರೇ ಮಾಡ್ತಿದ್ರು. ಶಿಲ್ಪ ತನ್ನ ತಾಯಿಯನ್ನು ಮಂಚದ ಮೇಲೆ ಮಲಗಿಸುತ್ತಿದ್ದಳು. ಅದು ಚಳಿಗಾಲದ ಸಮಯ. ಶಾರದಮ್ಮನಿಗೆ ಮಲಗಲು ಒಂದು ಚಾಪೆ ಕೊಡುತ್ತಿದ್ದಳು. ಒಂದು ದಿನ ಗೆಸ್ಟ್ ರೂಮ್ ಓಪನ್ ಆಗಿತ್ತು. ಆಗ ಶಾರದಮ್ಮ ಅಲ್ಲಿ ಹೋಗಿ ನೋಡಿದಾಗ ಮಂಚದ ಮೇಲೆ ಯಾರೂ ಮಲಗಿರ್ಲಿಲ್ಲ. ಇಂದು ರಾತ್ರಿ ಇಲ್ಲಿ ಮಲಗಿ ಬೆಳಗ್ಗೆ ಹೇಗಿದ್ದರೂ ಸೊಸೆ ಲೇಟಾಗಿ ಏಳುತ್ತಾಳೆ. ಅಷ್ಟರಲ್ಲಿ ನಾನು ಎದ್ದರಾಯಿತು ಎಂದು ಮಂಚದ ಮೇಲೆ ಮಲಗುತ್ತಾರೆ. ಬೆಳಗ್ಗೆ 8 ಗಂಟೆಯಾದಾಗ ಅವರ ನಡುವಿನ ಮೇಲೆ ಒಂದು ಜೋರಾದ ಪೆಟ್ಟು ಬಿದ್ದಂತಾಗಿ ಜೋರಾಗಿ ಅಳಲು ಶುರು ಮಾಡಿದರು ಶಾರದಮ್ಮ. ಕಣ್ಣು ತೆರೆದು ನೋಡಿದ್ರೆ ಸೊಸೆಯ ಕೈಯಲ್ಲಿ ಒಂದು ಕೋಲಿತ್ತು. ನನ್ನ ತಾಯಿ ಇಲ್ಲದನ್ನು ನೋಡಿ ನೀವು ಈ ಮಂಚದ ಮೇಲೆ ಮಲಗಿದ್ದೀರಾ? ಎಷ್ಟು ಧೈರ್ಯ ನಿಮ್ಗೆ? ಇದು ಹೊಸ ಬೆಡ್ಶೀಟ್, ನನ್ನ ತಾಯಿಗಾಗಿ ತಂದಿದ್ದು ಎಂದು ಕೋಪದಿಂದ ಸೊಸೆ ಜೋರಾಗಿ ಕಿರುಚುತ್ತಿದ್ದಾಗ ಶಾರದಮ್ಮ ಹೆದರಿಕೊಂಡು, ಅಮ್ಮ ಶಿಲ್ಪ, ನನ್ನನ್ನು ಹೊಡಿಬೇಡ, ತುಂಬಾ ನೋವಾಗ್ತಿದೆ. ನಾನು ಮತ್ತೆ ಈ ರೀತಿ ಮಾಡೋದಿಲ್ಲ.
ಈ ವಯಸ್ಸಾದ ಜೀವದ ಮೇಲೆ ಸ್ವಲ್ಪ ಕರುಣೆ ತೋರಿಸು ಎಂದು ಅಳತೊಡಗಿದರು. ಶಿಲ್ಪ ಶಾರದಮ್ಮನವರ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿರುವುದನ್ನು ಶಾರದಮ್ಮನವರ ಮೊಮ್ಮಗ ನೋಡಿಬಿಟ್ಟ. ಅಮ್ಮ, ಅವರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡು. ಅಷ್ಟು ವಯಸ್ಸಾಗಿದವರಿಗೆ ಹೊಡೆಯುತ್ತಿದ್ಯಲ್ಲ, ನಿನ್ಗೆ ನಾಚಿಕೆ ಆಗೋದಿಲ್ವಾ? ನೀನು ಇದೇ ರೀತಿ ಮಾಡ್ತಿದ್ರೆ ನಾನು ದೊಡ್ಡವನಾದ್ಮೇಲೆ ನಿನ್ಗೆ ಹೀಗೆ ಮಾಡುತ್ತೇನೆ ಎಂದಾಗ ಶಿಲ್ಪ ಕೋಪದಿಂದ ತನ್ನ ಮಗನ ಮೇಲೆ ಕೈ ಎತ್ತಿ, ಯಾರಾದ್ರೂ ಸೂರಜ್ ಹತ್ತಿರ ಈ ವಿಷಯವನ್ನು ಬಾಯಿ ಬಿಟ್ರೆ ನಾನು ಸುಮ್ಮನಿರುವುದಿಲ್ಲ ಎಂದು ಜೋರಾಗಿ ಕೂಗಾಡಿ ಅಲ್ಲಿಂದ ಹೊರಟು ಹೋದಳು. ಶಾರದಮ್ಮ ಸೊಸೆಯ ಹಿಂಸೆಯನ್ನು ಸಹಿಸಿಕೊಳ್ಳಲಾಗದೆ ಮಗನ ಜೊತೆ ಮಾತನಾಡಬೇಕು ಎಂದುಕೊಂಡರು. ಅಷ್ಟರಲ್ಲಿ ಶಿಲ್ಪ ಕೋಲಿನಿಂದ ತನ್ನ ಮೇಲೆ ತಾನೇ ಹೊಡೆದುಕೊಂಡು ರಕ್ತ ಬರುವ ಹಾಗೆ ಮಾಡಿಕೊಂಡಳು. ಸೂರಜ್ ರೂಮಿನೊಳಗೆ ಬರುವುದರೊಳಗೆ ಮೌನವಾಗಿ ಕುಳಿತು ಅಳತೊಡಗಿದಳು. ಆಗ ಸೂರಜ್, ಏನಾಯ್ತು ಶಿಲ್ಪ, ಆ ರೀತಿ ಯಾಕೆ ಹೇಳ್ತಿದ್ಯಾ ಎಂದು ಕೇಳಿದ. ಆಗ ಶಿಲ್ಪ, ನಾನು ಹೇಳೋದನ್ನು ನೀವು ನಂಬೋದಿಲ್ಲ, ಆದರೆ ಇದೆಲ್ಲ ನಿಜ. ನಿಮ್ಮ ತಾಯಿಯನ್ನು ನೋಡಿ, ನನ್ನನ್ನು ಯಾವ ಪರಿಸ್ಥಿತಿಗೆ ತಂದಿದ್ದಾರೆ. ನನಗೆ ಇದನ್ನೆಲ್ಲ ತಡೆದುಕೊಳ್ಳಲು ಆಗ್ತಿಲ್ಲ. ನನ್ನ ಶರೀರದಲ್ಲೆಲ್ಲ ತುಂಬಾ ಗಾಯಗಳಾಗಿವೆ. ಶಾರದಮ್ಮ ಮಗನಿಗೆ ಹೇಳುವುದಕ್ಕಿಂತ ಮೊದಲೇ ಶಿಲ್ಪ ತನ್ನನ್ನು ತಾನೇ ಹೊಡೆದುಕೊಂಡು ಅತ್ತೆ ಇದನ್ನೆಲ್ಲ ಮಾಡಿದ್ದಾರೆ ಎಂದು ಗಂಡನ ಮುಂದೆ ಚಾಡಿ ಹೇಳಿದಳು. ಶಾರದಮ್ಮ ಇನ್ನೇನು ಮಗನ ಬಳಿ ನಡೆದದ್ದನ್ನೆಲ್ಲ ಹೇಳಬೇಕು ಎನ್ನುವಷ್ಟರಲ್ಲಿ ಕೋಪದಿಂದ ಸೂರಜ್ ರೂಮಿಗೆ ಬಂದು, ಅಮ್ಮ, ಶಿಲ್ಪ ಜೊತೆ ಅಷ್ಟು ಕ್ರೂರವಾಗಿ ಯಾಕೆ ನಡೆದುಕೊಂಡಿದ್ದೀಯಾ? ನಿನ್ಗೂ ಒಬ್ಳು ಮಗಳಿದ್ದಾಳೆ, ಅಷ್ಟಕ್ಕೂ ಅವಳ ಜೊತೆ ಈ ರೀತಿಯಾಗಿ ಯಾಕೆ ನಡೆದುಕೊಳ್ತಿದ್ಯಾ? ಇಷ್ಟು ದಿನ ಬರೀ ಜಗಳ ಮಾಡ್ತಿದ್ದೆ, ಈಗ ಅವಳನ್ನು ಹೊಡೆಯುವ ಮಟ್ಟಿಗೆ ಬಂದಿದ್ಯಾ ಎನ್ನುವ ಮಗನ ಮಾತಿಗೆ ಶಾರದಮ್ಮ ಶಾಕ್ ಆದ್ರು. ಆಗ ತಕ್ಷಣ ಶಾರದಮ್ಮನವರು, ನಿನ್ನ ಹೆಂಡತಿ ಹೇಳುತ್ತಿರುವುದೆಲ್ಲ ಸುಳ್ಳು. ನಾನು ಆ ರೀತಿಯೆಲ್ಲ ಮಾಡಿಲ್ಲ. ನಿನ್ನ ಅತ್ತೆ ಇಲ್ಲದ್ರಿಂದ ನಾನು ಈ ರೂಮಿನಲ್ಲಿ ಬಂದು ಮಲಗಿಕೊಂಡೆ. ಅದಕ್ಕೆ ನಿನ್ನ ಹೆಂಡತಿ ಕೋಪಗೊಂಡು ಇಷ್ಟ ಬಂದಂತೆ ನನ್ನನ್ನು ಹೊಡೆಯುತ್ತಿದ್ದಾಳೆ. ನೋಡು, ನನ್ನ ಮೈ ಮೇಲೆಲ್ಲ ಯಾವ ರೀತಿ ಗಾಯಗಳಾಗಿವೆ. ಈ ನೋವು ನನಗೆ ತಡೆದುಕೊಳ್ಳಲಾಗ್ತಿಲ್ಲ. ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಅರಿಶಿನವನ್ನು ಹಚ್ಚಿಕೊಳ್ಳಬೇಕೆಂದರೂ ಕೂಡ ಸೊಸೆ ನನಗೆ ಬಿಡುತ್ತಿಲ್ಲ ಎಂದಾಗ ಸೂರಜ್ ಕೋಪದಿಂದ, ಅಮ್ಮ, ಇನ್ನು ಸಾಕು ಮಾಡು ನಿನ್ನ ನಾಟಕವನ್ನು. ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿದೆ. ನೀನು ಊರಿನಲ್ಲಿ ಒಂಟಿಯಾಗಿದ್ಯಾ ಅಂತ ನಾನು ನಿನ್ನನ್ನು ಕರೆದುಕೊಂಡು ಬಂದಿಲ್ಲ. ಸುತ್ತಮುತ್ತಲಿನ ಜನ ಏನನ್ನುತ್ತಾರೆ ಎನ್ನುವ ಭಯದಿಂದ ನಿನ್ನನ್ನು ಕರೆದುಕೊಂಡು ಬಂದಿದ್ದೇನೆ. ಒಂದು ಮಾತು ಹೇಳುತ್ತೇನೆ ಕೇಳು. ನೀನು ನನ್ನ ಹೆಂಡತಿಗೆ ಈ ಮನೆಯಲ್ಲಿ ಮರ್ಯಾದೆ ಕೊಡದಿದ್ರೆ ನಿನ್ಗೆ ಇಲ್ಲಿ ಜಾಗ ಇರೋದಿಲ್ಲ. ನಿನ್ಗೆ ಸ್ವಲ್ಪ ದಿನ ಟೈಮ್ ಕೊಡುತ್ತೇನೆ. ನಾನು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಕೂಡ ನೀನು ಊಹಿಸಲಾಗೋದಿಲ್ಲ ಎಂದನು ಸೂರಜ್. ಅಲ್ಲಿಂದ ಶಾರದಮ್ಮನವರ ಪರಿಸ್ಥಿತಿ ಆ ಮನೆಯಲ್ಲಿ ಇನ್ನೂ ಹದಗೆಟ್ಟು ಹೋಯಿತು. ಅಲ್ಲಿಂದ ಶಾರದಮ್ಮ ರೂಮಿನಲ್ಲಿ ಮೌನವಾಗಿ ಇದ್ದು ಬಿಟ್ಟರು. ಅವರಿಗೆ ವಯಸ್ಸಾಗಿದ್ದರಿಂದ ಮನೆಯ ಕೆಲಸವನ್ನು ಸರಿಯಾಗಿ ಮಾಡಲಾಗುತ್ತಿರಲಿಲ್ಲ. ತಿನ್ನಲು ಏನಾದರೂ ಶಿಲ್ಪ ಕೊಟ್ರೆ ತಿನ್ನುತ್ತಿದ್ದರು, ಇಲ್ಲದಿದ್ದರೆ ಹಸಿವಿನಿಂದ ಹಾಗೆ ಇರುತ್ತಿದ್ದರು. ಒಂದು ದಿನ ಸೂರಜ್ ಆಫೀಸಿಗೆ ಹೋಗುತ್ತಿದ್ದಾಗ ಶಾರದಮ್ಮ, ಮಗ, ನನಗೆ ಹುಷಾರಿಲ್ಲ, ಮೈಕೈಯೆಲ್ಲ ನೋವುತ್ತಿದೆ, BP ಟ್ಯಾಬ್ಲೆಟ್ ಕೂಡ ಖಾಲಿಯಾಗಿದೆ, ಸ್ವಲ್ಪ ತೆಗೆದುಕೊಂಡು ಬರ್ತೀಯಪ್ಪ ಎಂದು ಕೇಳುತ್ತಾರೆ. ಆಗ ಸೂರಜ್ ಕೋಪದಿಂದ, ನೀನು ಮನೆಯಲ್ಲಿ ಯಾವ ಘನಂದಾರಿ ಕೆಲಸ ಮಾಡ್ತೀಯ ಅಂತ ಮೈಕೈ ನೋವುತ್ತಿದೆ? ಸಿಟಿಯಲ್ಲಿ ಡಾಕ್ಟರ್ ಫೀಸ್ ಎಷ್ಟಿರ್ತದೆ ಗೊತ್ತಾ ನಿನ್ಗೆ? ಪ್ರತಿ ತಿಂಗಳು ನಿನ್ನ ಟ್ಯಾಬ್ಲೆಟ್ನ ಖರ್ಚು ಎಷ್ಟಾಗ್ತಿದೆ ಗೊತ್ತಾ? ನನಗೂ ಕೂಡ ಮಕ್ಕಳಿದ್ದಾರೆ, ಅವರ ಸ್ಕೂಲ್ ಫೀಸ್ ಎಷ್ಟಿದೆ ಗೊತ್ತಾ ನಿನ್ಗೆ? ನನ್ನ ಮಕ್ಕಳಿಗಾಗಿ 1 ರೂಪಾಯಿಯನ್ನು ಕೂಡ ನಾನು ಕೂಡಿಟ್ಟಿಲ್ಲ. ಎಲ್ಲವೂ ನಿನ್ನ ಔಷಧಿ ಹಾಗೂ ನಿನ್ನ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡ್ತಿದ್ದೇನೆ. ಆಫೀಸ್ಗೆ ಹೋಗುವಾಗ ನನ್ನ ತಲೆಯನ್ನು ಕೆಡಿಸ್ಬೇಡಮ್ಮ ಎಂದು ಕೋಪದಿಂದ ಸೂರಜ್ ಹೊರಟು ಹೋದ. ಆಗ ಶಾರದಮ್ಮ ತನ್ನ ಗಂಡನನ್ನು ನೆನಪಿಸಿಕೊಂಡು ಅಳುತ್ತಾ ಕುಳಿತರು. ನೀವು ಸತ್ತು ಹೋದ್ಮೇಲೆ ನನ್ನ ಅದೃಷ್ಟ ಕೂಡ ಸತ್ತು ಹೋಗಿದೆ. ನನಗೆ ಇಂಥ ಪರಿಸ್ಥಿತಿ ಬರುತ್ತದೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ನನಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನಿಸ್ತಿದೆ. ನನಗೆ ಇನ್ನೂ ಬದುಕಲು ಆಸೆ ಇಲ್ಲ. ಊರಿಗೆ ಹೋಗಿ ಒಬ್ಳೇ ಇರಬೇಕಂದ್ರೆ ನನಗೆ ಅಷ್ಟು ಶಕ್ತಿ ಇಲ್ಲ. ಮಗಳಿದ್ದರೂ ಅವಳಿಗೆ ಹೋಗಿ ತೊಂದರೆ ಕೊಡಲು ನನಗೆ ಇಷ್ಟ ಇಲ್ಲ. ಈ ವಿಷಯವನ್ನೆಲ್ಲ ನನ್ನ ಮಗಳಿಗೆ ಹೇಳಿದ್ರೆ ನೊಂದುಕೊಳ್ಳುತ್ತಾಳೆ ಎಂದು ಅವಳಿಗೆ ಯಾವ ವಿಷಯವನ್ನು ಹೇಳುತ್ತಿರಲಿಲ್ಲ ಶಾರದಮ್ಮ. ಮಗಳು ಯಾವಾಗ ಫೋನ್ ಮಾಡಿದರೂ ಅವಳ ಜೊತೆ ನಗುತ್ತಾ ಮಾತನಾಡಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಒಂದು ದಿನ ಗೀತಾ ತನ್ನ ಮಗಳಿಗೆ ಹುಷಾರಿಲ್ಲ ಎಂದು ಹೇಳಿ ಆಸ್ಪತ್ರೆಗೆ ಹೋಗಿ ಬರುವಷ್ಟರಲ್ಲಿ ತನ್ನ ಅಣ್ಣನಿಂದ ಮಿಸ್ ಕಾಲ್ ಬಂದಿದ್ದವು. ಆಗ ತಕ್ಷಣ ಗೀತಾ ತನ್ನ ಅಣ್ಣನಿಗೆ ಫೋನ್ ಮಾಡಿದಾಗ ಸೂರಜ್ ಹೇಳಿದ ವಿಷಯವನ್ನು ಕೇಳಿ ಒಂದೇ ಸಾರಿ ಕುಸಿದು ಕುಳಿತು ಬಿಟ್ಟಳು. ಆಗ ಗೀತಾಳ ಗಂಡ ಏನಾಯ್ತು ಅಂತ ಕೇಳಿದಾಗ ಗೀತಾ ಏನನ್ನೂ ಮಾತನಾಡಲಿಲ್ಲ. ಆಗ ಗೀತಾಳ ಗಂಡ ಸೂರಜ್ಗೆ ಫೋನ್ ಮಾಡಿ ವಿಷಯ ಏನೆಂದು ಕೇಳಿದಾಗ ಶಾರದಮ್ಮ ಮರಣ ಹೊಂದಿದ್ದಾರೆ ಎಂದು ಹೇಳಿದ ವಿಷಯವನ್ನು ಕೇಳಿ ಗೀತಾಳ ಗಂಡ ಕೂಡ ಶಾಕ್ ಆದ್ರು. ಗೀತಾಳಿಗೆ ತನ್ನ ತಾಯಿ ತೀರಿ ಹೋಗಿದ್ದಾರೆ ಎನ್ನುವ ವಿಷಯವನ್ನು ಅರಗಿಸಿಕೊಳ್ಳಲಾಗಲಿಲ್ಲ. 2 ದಿನಗಳ ಹಿಂದಷ್ಟೇ ತನ್ನ ತಾಯಿಯ ಜೊತೆ ಮಾತನಾಡಿದ ಸಂಗತಿ ಅವಳಿಗೆ ನೆನಪಿಗೆ ಬಂದಿತ್ತು. ಮೊಣಕಾಲು ನೋವು ಸ್ವಲ್ಪ ಜಾಸ್ತಿ ಆಗಿದೆ, ಅದನ್ನು ಬಿಟ್ಟರೆ ನಾನು ಆರಾಮಾಗಿದ್ದೇನೆ ಅಂತ ಹೇಳಿದ್ದರು ಶಾರದಮ್ಮ. ಅಷ್ಟರಲ್ಲಿ ಅಮ್ಮನಿಗೆ ಏನಾಯ್ತು ಎಂದು ಅಳುತ್ತಾ ಗೀತಾ ತನ್ನ ಅಣ್ಣನ ಮನೆಗೆ ಸೇರಿಕೊಂಡಳು. ಅಷ್ಟರಲ್ಲಾಗ್ಲೇ ಸೂರಜ್ ತನ್ನ ತಾಯಿಯ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿದ್ದ.
ಗೀತಾ ಅವಸರದಿಂದ ಸ್ಮಶಾನವನ್ನು ಸೇರಿಕೊಂಡಳು. ನಾನು ಬರುವವರೆಗೂ ಕಾಯದೆ ಅಮ್ಮನನ್ನು ಆಗ್ಲೇ ಸ್ಮಶಾನಕ್ಕೆ ಕರೆತಂದಿದ್ಯಾ ಅಂತ ಅಣ್ಣನನ್ನು ಕೇಳುತ್ತಿದ್ದಳು ಗೀತಾ. ಅಸಲಿಗೆ ತನ್ನ ತಾಯಿ ಹಠತ್ತಾಗಿ ಸಾಯಲು ಕಾರಣವೇನೆಂದು ಗೀತಾಳಿಗೆ ಅರ್ಥವಾಗಲಿಲ್ಲ. ಆಗ ಶಿಲ್ಪ ಮನೆಯಲ್ಲಿ ಯಾರೂ ಇಲ್ಲದಾಗ ಕೊರಿಯರ್ ಬಂದಿದ್ರಿಂದ ಮೆಟ್ಟಿಲನ್ನು ಇಳಿಯುತ್ತಿದ್ದಾಗ ಕಾಲು ಜಾರಿ ಕೆಳಗೆ ಬಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಅತ್ತೆ ಸತ್ತು ಹೋದ್ರು ಅಂತ ಹೇಳಿದಳು. ಆ ವಿಷಯವನ್ನು ಗೀತಾಳಿಗೆ ನಂಬಲಾಗಲಿಲ್ಲ. ಯಾಕಂದ್ರೆ ಶಾರದಮ್ಮನವರು ತುಂಬಾ ದಿನಗಳಿಂದ ಮೊಣಕಾಲು ನೋವಿನಿಂದ ಬಳಲುತ್ತಿದ್ದರು. ಅವರು ಮೆಟ್ಟಿಲು ಇಳಿಯುವುದಿರ್ಲಿ, 4 ಹೆಜ್ಜೆ ಓಡಾಡಲು ಕೂಡ ಅವರಿಂದ ಆಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಮೆಟ್ಟಿಲಿನಿಂದ ಕೆಳಗೆ ಬಿದ್ದರೆ ಎಲ್ಲಾದ್ರೂ ಸ್ವಲ್ಪ ಗಾಯವಾಗಿರುತ್ತದೆ. ಆದ್ರೆ ಇಲ್ಲಿ ಯಾವುದೇ ಗಾಯವಾಗಿರ್ಲಿಲ್ಲ. ಗೀತಾ ತನ್ನ ತಾಯಿಯ ದೇಹವನ್ನು ತುಂಬಾ ಜಾಗ್ರತೆಯಿಂದ ನೋಡತೊಡಗಿದಳು. ತಾಯಿ ಶರೀರದ ಮೇಲೆ ಅಲ್ಲಲ್ಲಿ ಹೊಡೆದ ಗುರುತುಗಳು, ಊದಿಕೊಂಡ ಗುರುತುಗಳಿದ್ದವು. ತನ್ನ ತಾಯಿಯ ಸೀರೆಯ ಸೆರಗಿನ ಕೊನೆಯಲ್ಲಿ ಒಂದು ಗಂಟು ಕಟ್ಟಿದ ಹಾಗಿತ್ತು. ಅದನ್ನು ಆಶ್ಚರ್ಯದಿಂದ ಗೀತಾ ನೋಡಿ ನಿಧಾನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಬಿಚ್ಚಿದಳು. ಅದರಲ್ಲಿ ಒಂದು ಲೆಟರ್ ಇತ್ತು. ಗೀತಾ ಆ ಲೆಟರ್ ಅನ್ನು ತೆಗೆದು ಓದಲು ಪ್ರಾರಂಭಿಸಿದಳು. ಆ ಲೆಟರ್ನಲ್ಲಿ ಭಯಂಕರವಾದ ಸತ್ಯವಿತ್ತು. ಗೀತಾ ಲೆಟರ್ ಓದುವಷ್ಟರಲ್ಲಿ ಸೂರಜ್ ತನ್ನ ತಾಯಿಯ ಚಿತೆಗೆ ಬೆಂಕಿ ಹಚ್ಚಲು ರೆಡಿಯಾಗಿದ್ದ. ಆಗ ತಕ್ಷಣ ಗೀತಾ ಓಡಿ ಹೋಗಿ, ಅಣ್ಣ, ನೀನು ಅಮ್ಮನ ಚಿತೆಗೆ ಬೆಂಕಿ ಹಚ್ಚಬೇಡ ಅಂತ ಹೇಳಿದಳು. ಆಗ ಗೀತಾಳ ಮಾತನ್ನು ಕೇಳಿ ಸೂರಜ್ ಶಾಕ್ ಆದ. ನೋಡಮ್ಮ ಗೀತಾ, ಎಲ್ಲರೂ ಒಂದು ದಿನ ಇದೇ ರೀತಿ ಹೋಗ್ಲೇಬೇಕು. ಈ ರೀತಿ ಚಿತೆಗೆ ಬೆಂಕಿ ಇಡದೆ ಹಾಗೆ ಬಿಡುವುದು ತಪ್ಪಾಗುತ್ತದೆ ಎಂದು ಎಲ್ಲರೂ ಗೀತಾಳನ್ನು ತಡೆಯಲು ಪ್ರಯತ್ನಿಸಿದ್ರು. ಆಗ ತಕ್ಷಣ ಗೀತಾ ಏನನ್ನೂ ಯೋಚಿಸದೆ ಪೊಲೀಸರಿಗೆ ಫೋನ್ ಮಾಡಿದಳು. ಪೊಲೀಸರ ಹೆಸರು ಕೇಳುತ್ತಲೇ ಶಿಲ್ಪ ಹಾಗೂ ಅವಳ ಅಮ್ಮ ಭಯತೊಡಗಿದರು. ಗೀತಾ ಯಾಕೆ ಆ ರೀತಿ ಮಾಡುತ್ತಿದ್ದಾಳೆ ಎಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಆಗ ಪೊಲೀಸರು ಅಲ್ಲಿಗೆ ಬಂದು ಶಾರದಮ್ಮನವರ ಸೀರೆಯ ಸೆರಗಿನಲ್ಲಿ ಸಿಕ್ಕ ಲೆಟರ್ ಅನ್ನು ಎಲ್ಲರಿಗೂ ತೋರಿಸಿದರು. ಮಗ ಹಾಗೂ ಸೊಸೆಯ ತಾಯಿ ತನಗೆ ಯಾವ ರೀತಿ ಚಿತ್ರಹಿಂಸೆ ನೀಡಿದ್ದಾರೆ ಎಂದು ಶಾರದಮ್ಮ ಪರಿಪರಿಯಾಗಿ ಆ ಲೆಟರ್ನಲ್ಲಿ ಬರೆದಿದ್ದರು. ಆ ದಿನ ಶಾರದಮ್ಮನವರು ರಾತ್ರಿ ಬಾತ್ರೂಮ್ಗೆ ಹೋಗಿ ಬಂದು ನೀರು ಕುಡಿಯಲೆಂದು ಅಡುಗೆ ಮನೆಗೆ ಹೋಗಿದ್ದರು. ನಂತರ ನೀರು ಕುಡಿದು ಮಲಗಲು ಹೋಗುತ್ತಿದ್ದಾಗ ಶಿಲ್ಪ ಹಾಗೂ ಅವಳ ತಾಯಿ ರೂಮಿನಲ್ಲಿ ಮಾತನಾಡುತ್ತಿದ್ದರು. ಆಗ ತಾಯಿ ಮಗಳಿಬ್ಬರು, ಅಮ್ಮ, ಸೂರಜ್ ಮನೆಯಲ್ಲಿಲ್ಲ, ನಾವೀಗ ಏನಾದ್ರೂ ಮಾಡಲು ಇದೇ ಒಳ್ಳೆಯ ಸಮಯ ಎಂದಾಗ ಶಾರದಮ್ಮನವರಿಗೆ ಅನುಮಾನ ಬಂತು. ಅಮ್ಮ ಮಗಳು ಸೇರಿಕೊಂಡು ಏನೋ ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಅನ್ನಿಸ್ತು. ತಾಯಿ ಮಗಳಿಬ್ಬರು ಶಾರದಮ್ಮನವರನ್ನು ಈ ಮನೆಯಿಂದ ತೊಲಗಿಸಬೇಕು ಎಂದು ಪ್ಲಾನ್ ಮಾಡುತ್ತಿದ್ದರು. ಇಲ್ಲದಿದ್ದರೆ ಊರಿನಲ್ಲಿರುವ ಮನೆ ಆಸ್ತಿಯನ್ನೆಲ್ಲ ತನ್ನ ಮಗಳಿಗೆ ಬರೆಯುತ್ತಾಳೇನು ಅಂದುಕೊಂಡಿದ್ದರು. ಶಾರದಮ್ಮ ಇಲ್ಲದಿದ್ದರೆ ಆಸ್ತಿಯೆಲ್ಲ ನಮಗೆ ಬರುತ್ತದೆ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದಾಗ ಅವರ ಮಾತನ್ನು ಕೇಳಿ ಶಾರದಮ್ಮ ತುಂಬಾ ಕಂಗಾಲಾದ್ರು. ಆಗ ಶಾರದಮ್ಮ ಹೆದರಿಕೊಂಡು ತನ್ನ ಮಗಳಿಗೆ ಫೋನ್ ಮಾಡಿದರು. ಆದರೆ ಗೀತಾಳ ಮಗಳಿಗೆ ಹುಷಾರಿಲ್ಲದ ಕಾರಣ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆಗ ಶಾರದಮ್ಮ ಸ್ವಲ್ಪ ಹೊತ್ತು ಆಲೋಚಿಸಿ ಒಂದು ಲೆಟರ್ನಲ್ಲಿ ಎಲ್ಲಾ ವಿಷಯವನ್ನು ವಿವರವಾಗಿ ಬರೆದರು. ನಾನೇನಾದ್ರೂ ಈ ರಾತ್ರಿ ಸತ್ತು ಹೋದ್ರೆ ನನ್ನ ಸಾವಿಗೆ ನನ್ನ ಸೊಸೆ ಹಾಗೂ ಅವಳ ತಾಯಿಯೇ ಕಾರಣ. ನನ್ನ ಮಗ ನನ್ನನ್ನು ಸಾಯಿಸಲು ಪ್ಲಾನ್ ಮಾಡಿದ್ದನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವನು ನನ್ನ ಮಾತನ್ನು ಕೇಳುತ್ತಿರ್ಲಿಲ್ಲ. ನನ್ನ ಸೊಸೆ ಏನೇ ಹೇಳಿದ್ರೂ ಅವಳ ಮಾತನ್ನು ಕೇಳ್ತಿದ್ದ. ಒಂದು ವೇಳೆ ನಾನು ಈ ಲೋಕದಲ್ಲಿ ಇಲ್ಲದಿದ್ರೆ ನನ್ನ ಆಸ್ತಿಯನ್ನೆಲ್ಲ ನನ್ನ ಮಗಳಿಗೆ ನಾನು ಕೊಡಲು ಇಷ್ಟಪಡುತ್ತೇನೆ. ಇದು ನನ್ನ ಕೊನೆಯ ಆಸೆ. ಈ ಆಸ್ತಿಗಾಗಿ ನನ್ನ ಸೊಸೆ ಹಾಗೂ ಅವಳ ತಾಯಿ ಸೇರಿಕೊಂಡು ನನ್ನನ್ನು ಸಾಯಿಸಲು ಪ್ಲಾನ್ ಮಾಡುತ್ತಿದ್ದಾರೆ ಎಂದು ಆ ಲೆಟರ್ನಲ್ಲಿ ಬರೆದು ತನ್ನ ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡರು. ನಂತರ ಅವರ ಸಾವು ಹೇಗೆ ಸಂಭವಿಸಿತು ಎಂದು ಯಾರಿಗೂ ಗೊತ್ತಾಗ್ಲಿಲ್ಲ. ನಂತರ ಪೊಲೀಸರು ಅವರ ದೇಹವನ್ನು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ನಂತರ ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಶಾರದಮ್ಮನವರ ಸೊಸೆ ಟೀಯಲ್ಲಿ ವಿಷವನ್ನು ಹಾಕಿ ಶಾರದಮ್ಮನವರಿಗೆ ಕೊಟ್ಟಿದ್ದಾರೆ, ಅದರಿಂದಲೇ ಅವರು ಸತ್ತು ಹೋಗಿದ್ದಾರೆ ಎಂದು ಗೊತ್ತಾಯಿತು. ಆ ದಿನ ರಾತ್ರಿ ಶಾರದಮ್ಮ ಸತ್ತು ಹೋದ ನಂತರ ತಮ್ಮ ಆಸೆ ಈಡೇರಿತು ಎಂದು ಸೊಸೆ ಹಾಗೂ ಅವಳ ತಾಯಿ ಸಂತೋಷಗೊಂಡರು. ಆ ಖುಷಿಯಲ್ಲಿ ಅವರು ಶಾರದಮ್ಮನವರನ್ನು ಗಮನಿಸಲಿಲ್ಲ. ಆ ಲೆಟರ್ ಶಾರದಮ್ಮನವರ ಸೆರಗಿನಲ್ಲಿ ಉಳಿದುಕೊಂಡಿತು. ಶಾರದಮ್ಮ ಆ ರೀತಿ ಮಾಡದಿದ್ದರೆ ಅವರದು ಸಾಧಾರಣ ಮರಣ ಅಂತ ಅಂದುಕೊಳ್ಳುತ್ತಿದ್ದರು. ತನ್ನ ಸೊಸೆಯ ಕೃತ್ಯ ಹೊರಗೆ ಬರುತ್ತಲೇ ಇರಲಿಲ್ಲ. ನಂತರ ಸೂರಜ್ ತನ್ನ ತಾಯಿಯ ಅಂತ್ಯಕ್ರಿಯೆಯನ್ನು ನಡೆಸಿದ. ಆಗ ಪೊಲೀಸರು ಸೂರಜ್ನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ, ನನ್ನ ಹೆಂಡತಿ ನನ್ನ ತಾಯಿಯೇ ನನಗೆ ಹಿಂಸೆ ಕೊಡುತ್ತಿದ್ದಾಳೆ ಎಂದು ನನ್ನ ಮುಂದೆ ಸುಳ್ಳು ಹೇಳುತ್ತಿದ್ದಳು. ನಾನು ಅದನ್ನೇ ನಿಜವೆಂದು ನಂಬಿದ್ದೆ. ನಾನೆಂದಿಗೂ ನನ್ನ ತಾಯಿಯ ಸಾವನ್ನು ಬಯಸಿದವನಲ್ಲ ಎಂದು ಅಳುತ್ತಾ ಸೂರಜ್ ಪೊಲೀಸರ ಮುಂದೆ ಹೇಳುತ್ತಿದ್ದ. ಆಗ ಗೀತಾ, ಅಣ್ಣ, ಈಗ ಅತ್ರೆ ಏನು ಪ್ರಯೋಜನ? ನೀನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಮ್ಮನ ಜೊತೆ ಮಾತನಾಡಿದ್ದರೆ ಎಲ್ಲಾ ವಿಷಯ ನಿನ್ಗೆ ಅರ್ಥವಾಗ್ತಿತ್ತು. ಈಗ ಕಾಲ ಮಿಂಚಿ ಹೋಗಿದೆ. ಈಗ ಅತ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ದೊರಕಿತು. ಅದೇ ನನ್ನ ಮನಸ್ಸಿಗೆ ಸಮಾಧಾನ. ಆದ್ರೆ ಏನ್ ಪ್ರಯೋಜನ? ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಮ್ಮನ್ನು ಅನಾಥರನ್ನಾಗಿಸಿದ್ದಾರೆ. ಹೆತ್ತವರು ಇದ್ದಾಗ ಅವರಿಗೆ ಒಂದು ಹೊತ್ತಿನ ಊಟವನ್ನು ಹಾಕಲು ನಮ್ಗೆ ಆಗೋದಿಲ್ಲ. ಅವರು ಸತ್ತ ನಂತರ ಇಡೀ ಊರನ್ನೇ ಕರೆದು ಊಟವನ್ನು ಹಾಕ್ತೇವೆ.
ಅವರ ಫೋಟೋದ ಮುಂದೆ ಎಲ್ಲ ತರಹದ ಅಡುಗೆಯನ್ನು ಮಾಡಿ ಇಡ್ತೇವೆ. ಇದ್ದಾಗ ಏನನ್ನೂ ಮಾಡದೆ, ಇಲ್ಲದಾಗ ಎಲ್ಲವನ್ನೂ ಮಾಡುತ್ತೇವೆ. ಇದೇ ನಮ್ಮ ಸಮಾಜದ ಪರಿಸ್ಥಿತಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಧನ್ಯವಾದಗಳು.